ಬೆಂಗಳೂರಿನ ಪುರಭವನದಲ್ಲಿ ಫೆಬ್ರವರಿ 1ರಂದು ಕರ್ನಾಟಕ ರಕ್ಷಣಾ ವೇದಿಕೆಯ 25ನೇ ವರ್ಷದ ನೈಜ ಸಂಘಟನೆಯ ನೈಜ ಸಂಭ್ರಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಎಚ್ ಶಿವರಾಮೇಗೌಡರು ಆನೇಕಲ್ ಪಟ್ಟಣಕ್ಕೆ ಆಗಮಿಸಿ ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೆ ತಾಲೂಕಿನ ಜನತೆಯನ್ನು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕುಟುಂಬದ ಸದಸ್ಯರನ್ನು ಆತ್ಮೀಯವಾಗಿ ಆಹ್ವಾನಿಸಿದರು. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತವಾಗಿ ಕನ್ನಡ ಮನ ಜಾನಪದ ಸಂಭ್ರಮ ಶೀರ್ಷಿಕೆಯಲ್ಲಿ ಹಲವು ಜಾನಪದ ತಂಡಗಳ ಮೆರವಣಿಗೆ, ಹಿರಿಯ ಹೋರಾಟಗಾರರಿಗೆ ಸನ್ಮಾನ, ವೇದಿಕೆ ಕಾರ್ಯಕ್ರಮ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಸಕಾಲಕ್ಕೆ ರಾಜ್ಯದ ಜನತೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕುಟುಂಬದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಆನೇಕಲ್ ಲೋಕೇಶ್ ಗೌಡರು ಮನವಿ ಮಾಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಮಂಜುನಾಥ್, ಜಿಲ್ಲಾ ಸಮರ ಸೇನೆಯ ಉಪಾಧ್ಯಕ್ಷ ಸನತ್, ಬಾಲು, ಗಣೇಶ್, ಆನಂದ್, ಶೇಖರ್, ನವೀನ್, ಮರಿಯಪ್ಪ, ರಾಜಣ್ಣ, ಮಹಿಳಾ ಘಟಕದ ರೇಣುಕಮ್ಮ, ಮಂಜುಳಾ, ರೈತ ಘಟಕದ ಚಂದ್ರು, ಮುನಿಕೃಷ್ಣ, ಮಂಜು, ಪ್ರಚಾರ ಸಮಿತಿಯ ವಿಶ್ವ, ಸಮರ ಸೇನೆ ವಿಶ್ವ ಮತ್ತಿತರರು ಹಾಜರಿದ್ದರು. ನಾವು ಬೆಂಗಳೂರು ನಗರದಲ್ಲಿ ಇಬ್ಬರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಿಭಾಯಿಸಬೇಕಾಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನೀವು ಇದು ಸಮನ್ವಯ ಸಾಧಿಸಿ ಹೇಗೆ ಕಾರ್ಯಕ್ರಮಗಳನ್ನು ರೂಪುರೇಷೆಗಳನ್ನು ಹಾಕಬೇಕು, ಅಲ್ಲಿ ರಾಜ್ಯಾದ್ಯಂತ ಬರುವಂಥ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಗೆ ವಸತಿ ವ್ಯವಸ್ಥೆಗಳಿರ್ಬೋದು, ಊಟದ ವ್ಯವಸ್ಥೆಗಳಿರ್ಬೋದು, ಇದನ್ನೆಲ್ಲ ನಾವೆಲ್ಲ ಚರ್ಚೆ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಶುಭಾಶಯಗಳನ್ನು ಹೇಳ್ತಾ, ಅವರು ನಾನಾ ಹೋರಾಟಗಳನ್ನು ಮಾಡಿಕೊಂಡು ಇಂದಿಗೆ 25 ವರ್ಷ ಆಗಿದೆ. ಇದು ಪ್ರಯುಕ್ತ ನಮ್ಮ ಬೆಂಗಳೂರು ಟೌನ್ ಹಾಲಲ್ಲಿ ಬೆಳ್ಳಿ ಹಬ್ಬ ಅಂತ ಆಚರಣೆ ಮಾಡ್ತಾವ್ರೆ. ಅವರು ನಮ್ಮ ಕರ್ನಾಟಕದಲ್ಲ, ನಮ್ಮ ಕರ್ನಾಟಕಕ್ಕೆ ಬೇಕಾದ ಹೋರಾಟಗಳನ್ನು ಡೆಲ್ಲಿನಲ್ಲಿ ಕೂಡ ಹೋರಾಟ ಮಾಡಿದ್ದಾರೆ. ನಾನಾ ಭಾಗಗಳಲ್ಲಿ ಹೋರಾಟ ಮಾಡಿ ಅದನ್ನು ಯಶಸ್ವಿ ಮಾಡ್ಕೊಂಡು ಬಂದಿದ್ದಾರೆ. ಇದ್ರ ಪ್ರಯುಕ್ತ ನಾವು ಈ ಸಂಘಟನೆಯನ್ನು ಹುಟ್ಟಾಕಿ 25 ವರ್ಷ ಆಗಿದೆ. ಇದು ಪ್ರತಿಫಲ ಎಲ್ಲರೂ ನಮ್ಮ ಜನಕ್ಕೆ ಮುಟ್ಟಬೇಕು, ನಮ್ಮ ಹೋರಾಟಗಳ ಆದಿ ಏನೇನು ಅಂತ ಎಲ್ಲ ತಿಳಿಬೇಕು, ಎಲ್ಲರೂ ನಮ್ಮ ಬಲಪಡಿಸ್ಬೇಕಂತ ಹೇಳಿ ಇವತ್ತು ನಮ್ಮ ಆನೇಕಲ್ಗೆ ಬಂದಿದ್ದಾರೆ. ಇದರಿಂದ ನಮ್ಮ ಅಧ್ಯಕ್ಷರಿಗೆ ನಾವು ಇಲ್ಲಿಂದ ಯಥೇಚ್ಛವಾಗಿ ಅವ್ರಿಗೆ ಬಲಪಡಿಸ್ತೀವಿ. ಮತ್ತು ಆ ಕಾರ್ಯಕ್ರಮಕ್ಕೆ ಏನೇನು ಬೇಕು ಇಲ್ಲಿಂದ ನಾವು ಎಲ್ಲ ತಯಾರಿಗಳನ್ನು ಮಾಡ್ಕೊತೀವಿ. ಇದ್ರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಅಂತ ನಾನು ಇಲ್ಲಿಂದ ಕೇಳ್ಕೊತೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ. ನಮ್ಮ ಸಂಘಟನೆಯ 25 ವರ್ಷಗಳ ನೈಜ ಸಂಘಟನೆಯ ನೈಜ ಸಂಭ್ರಮ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ಬೆಂಗಳೂರಿನ ಪುರಭವನದಲ್ಲಿ ಫೆಬ್ರವರಿ 1ನೇ ತಾರೀಕು ನಡೀತಕ್ಕಂಥ ಕನ್ನಡ ಮನ ಜಾನಪದ ಸಂಭ್ರಮ ಅಂತಕ್ಕಂಥ ಶೀರ್ಷಿಕೆಯಡಿ ಎಲ್ಲ ಕಾರ್ಯಕರ್ತರು ಅಂದರೆ ಇಡೀ ರಾಜ್ಯದ ಕೋಲಾರದಿಂದ ಹಿಡಿದು ಬೀದರ್ವರೆಗೂ ಸಮಸ್ತ ಕನ್ನಡದ ಕಟ್ಟಾಳುಗಳು, ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಕಟ್ಟಕಡೆಯ ಕಾರ್ಯಕರ್ತರವರೆಗೂ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಬೇಕು. ಅನೇಕ ನಾಡುಗಳಲ್ಲಿ ಜಲ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಜಾನಪದ ತಂಡಗಳ ಮೆರವಣಿಗೆ, ವೇದಿಕೆ ಕಾರ್ಯಕ್ರಮ, ಹಿರಿಯ ಹೋರಾಟಗಾರರಿಗೆ ಗೌರವಾರ್ಪಣೆ, ಇಂಥ ಒಂದು ದೊಡ್ಡ ಸಮಾರಂಭವನ್ನು ಮಾಡ್ತಾಯಿದ್ದೀವಿ. ಈ ಸಮಾರಂಭಕ್ಕೆ ಬರ್ತಕ್ಕಂಥವ್ರಿಗೆಲ್ಲ ವಸತಿ ವ್ಯವಸ್ಥೆ ಮತ್ತು ಎಲ್ಲ ಊಟೋಪಚಾರಗಳ ವ್ಯವಸ್ಥೆಯನ್ನು ಬೆಂಗಳೂರು ನಗರ ಹಾಗೂ ಗ್ರಾಮಾಂತರದವರು ಜವಾಬ್ದಾರಿ ನಡೆಸ್ತಕ್ಕಂಥದ್ದಕ್ಕೆ ಅವ್ರಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಈ ಸಮಾವೇಶದ ಉದ್ದೇಶ ಇಷ್ಟೇ, ಒಂದು ಸಂಘಟನೆ 25 ವರ್ಷ ಬರಬೇಕು ಅಂದರೆ ಈ ದಿನಗಳಲ್ಲಿ ಹಣ ಇರ್ತಕ್ಕಂಥವ್ರು ದೊಡ್ಡವರು ವಿಜಯ್ ಮಲ್ಯ ಅಂತಾರೆ, ಪ್ರಾದೇಶಿಕ ಪಕ್ಷ ಕಟ್ಟಿ ಸೋತಿ ಹೋಗಿದ್ದಾರೆ 2-3 ವರ್ಷದಲ್ಲಿ. ಅಂಥದ್ರಲ್ಲಿ ಆರ್ಥಿಕವಾಗಿ ನಾವೇನು ಸಬಲರಿದ್ದಲೇ ಇರೋರು, ಕನ್ನಡದ ಹೋರಾಟ, ಸತ್ಯದ ಹೋರಾಟ, ಧರ್ಮದ ಹೋರಾಟ, ನ್ಯಾಯದ ಹೋರಾಟ ಅಂತಕ್ಕಂಥ ದೃಢ ನಂಬಿಕೆಯಿಂದ ಒಂದು ಸಂಘಟನೆ 25 ವರ್ಷ ತರಬೇಕಾಗಿರ್ತಕ್ಕಂಥದ್ದು ಸುಲಭದ ಮಾತಲ್ಲ. ಅನೇಕ ಅಡ್ಡಿ ಆತಂಕಗಳು, ತೇಜೋವಧೆಗಳು, ಸುಳ್ಳು ಆರೋಪಗಳು, ಪ್ರಕರಣಗಳು, ಮೊಕದ್ದಮೆಗಳು, ಹೋರಾಟದಲ್ಲಾದಂಥ ಹಿಂಸೆಗಳು, ಪೊಲೀಸರ ಲಾಠಿ ಚಾರ್ಜ್ ತಿಂದಿರ್ತಕ್ಕಂಥವರಾಗಿರ್ಬೋದು, ಇದೆಲ್ಲವೂ ಶ್ರಮ ಒಬ್ಬ ವ್ಯಕ್ತಿಯಿಂದಲ್ಲ, ಶಿವರಾಮೇಗೌಡ ಅಂತಕ್ಕಂಥ ಒಂದು ವ್ಯಕ್ತಿಯಿಂದಲ್ಲ, ಸಮಸ್ತ ಕನ್ನಡದ ಕಟ್ಟಾಳುಗಳ ಶಕ್ತಿಯಿಂದ ರೂಪುಗೊಂಡಂಥದ್ದೇ 25 ವರ್ಷದ ಸಂಭ್ರಮ. ಈ ಸಂಭ್ರಮಕ್ಕೆ
ದುಡಿತಕ್ಕಂಥ ಪ್ರತಿಯೊಂದು ಕನ್ನಡದ ಕಟ್ಟಾಳಿಗೆ ಮೊದಲು ಕೃತಜ್ಞತೆ ಸಲ್ಲಿಸಿ 25 ವರ್ಷಗಳವರೆಗೂ ತೊಗೊಂಡು ಹೋದಂಥ ಸಂಘಟನೆಯಲ್ಲಿ ಅನೇಕರು ಇವತ್ತು ನಮ್ಮ ಜೊತೆ ಇಲ್ಲ, ಅವ್ರನ್ನೂ ಸಹ ಸ್ಮರಣೆ ಮಾಡಬೇಕು. ಅದೇ ಜೊತೆ ಇಲ್ಲ ಅಂದರೆ ಅಗಲಿದ್ದಾರೆ. ಅಗಲಿರ್ತಕ್ಕಂಥ ಕನ್ನಡದ ಕಟ್ಟಾಳಿಗಳಿಗೆ ಸ್ಮರಣೆ ಮಾಡೋದ್ರ ಮುಖಾಂತರ ಈ ಸಮಾವೇಶನ ಅತ್ಯಂತ ಯಶಸ್ವಿಯಾಗಿ ನಡೆಸ್ತೀವಿ ಅಂತ ನಂಬಿಕೆಯಲ್ಲಿ ಕಾರ್ಯಕರ್ತರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ, ಧನ್ಯವಾದಗಳು. ಏನು ಆನೇಕಲ್ ನಗರಕ್ಕೆ ನಮ್ಮ ಕನ್ನಡದ ಕಟ್ಟಾಳು ಶಿವರಾಮೇಗೌಡರು 25ನೇ ವರ್ಷದ ರಜತ ಮಹೋತ್ಸವ ಅಂಗವಾಗಿ ಆಹ್ವಾನ ನೀಡಲು ಆನೇಕಲ್ ನಗರಕ್ಕೆ ಬಂದಿದ್ದಾರೆ. ಅದು ನಮಗೆ ತುಂಬ ಸಂತೋಷದ ವಿಚಾರ. ಈ ತಾಲೂಕಿನಲ್ಲಿ ತನ್ನದೇ ಆದ ಛಾಪನ್ನು ಮೂಡುತ್ತಾ ನಮ್ಮ ಸಂಘಟನೆ ಏನು ಬರೀ ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ವಿಜೃಂಭಣೆ ಮಾಡಿಕೊಂಡು ಈ ಸಂಘಟನೆ ಇಲ್ಲ. ಸಂಘಟನೆ ಬಹಳಷ್ಟು ಹೋರಾಟಗಳನ್ನು ಮುಖಾಂತರ ಶಿವರಾಮೇಗೌಡರನ್ನ ನಮ್ಮ ಆನೇಕಲ್ ತಾಲೂಕಿನಲ್ಲೇ ಇದೆ. ಹಾಗಾಗಿ ಕನ್ನಡಕ್ಕೆ ಹೋರಾಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಉಸೂಲಿ ಅಂತೂ ಮಾಡ್ತಾರೆ. ಯಾಕೆ ಅಂದರೆ ಇನ್ನೊಂದು ಶಿವರಾಮೇಗೌಡರು ಹೇಳ್ದಂಗೆ ಆಗಲೇ ಸುಮಾರು ಒಂದು 2 ವರ್ಷದಿಂದ 25 ವರ್ಷದಲ್ಲಿ ನಾವೇನೋ ದಬ್ಬಾಕಿದ್ದೀವಿ ಅಂತ. ಆಗಲ್ಲ, 25 ವರ್ಷದ ಸಂಭ್ರಮ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಮುಗಿದಿದೆ ಅನ್ನೋದು ದಾಖಲೆ ಸಮೇತ ಏನು ನಮ್ಮ ಶಿವರಾಮೇಗೌಡರು ಹೇಳಿದ್ರು. ಹಾಗಾಗಿ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತೇನೆ. ಏನು ನೈಜ ಸಂಘಟನೆ, ನೈಜ ಸಂಭ್ರಮ ಅಂತ ಶೀರ್ಷಿಕೆಯಡಿಯಲ್ಲಿ ನಾವಿವತ್ತು ಪ್ರಾಮಾಣಿಕವಾಗಿ ನಾವು ಏನು ಬೆಂಗಳೂರು ನಗರದಲ್ಲಿ ನಾವು ಎಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇರತಕ್ಕಂಥ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ಮತ್ತು ತಾಲೂಕಿನಲ್ಲಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಈ ಸಂಘಟನೆ ಬೆಳೆದು ಬಂದ ಹಾದಿ ನಿಮ್ಮೆಲ್ರಿಗೂ ಗೊತ್ತಿದೆ. ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ಮುಗಿಸೋಂಥ ಸಂಘಟನೆ ಅಲ್ಲ. ರಾಜ್ಯದಲ್ಲಿ ಮತ್ತು ತಾಲೂಕಿನಲ್ಲಿ ಸಾಕಷ್ಟು ಹೋರಾಟ ಮಾಡಿ ಸಾಕಷ್ಟು ಕೇಸುಗಳು ಹಾಕ್ಕೊಂಡು ಸೆರೆವಾಸ ಅನುಭವಿಸಿ ನಾವು ಬಂದಿರೋದು. ನಾವು ನಮ್ಮ ಸಂಘಟನೆ ಹೆಸರು ಹೇಳ್ಕೊಂಡು ಎಲ್ಲೂ ಇದುವರೆಗೂ 10 ವರ್ಷದ ಹಿಂದೆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಾವು ಇನ್ನೂ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ಕಾರ್ಯಕ್ರಮ ಮಾಡಿದ್ರೆ ಯಾರೇ ಹೋದ್ರೂ ನಮ್ಮನ್ನು ಕಳ್ಳ ರೀತಿ ನೋಡ್ತಾರೆ ಈ ತಾಲೂಕಿನಲ್ಲಿ. ಯಾಕೆ ಅಂದರೆ ಉದ್ಯೋಗಕ್ಕೆ ಹೋಗಲಿ, ಏನಾರ ಉದ್ಯೋಗ ಕೊಡಲಿ ಅಂದರೆ ಸಂಘಟನೆಯವರ ಕಾಸು ಕೊಟ್ಟರೆ ಸುಮ್ಮನೆ ಆಗ್ತಾರೆ ಅನ್ನೋ ಒಂದು ಬೇಸರ ಸಂಗತಿ ಆಗಿಬಿಟ್ಟಿದೆ. ಹಾಗಾಗಿ ತಾಲೂಕಿನಲ್ಲಿ ನಮ್ಮ ಸಂಘಟನೆ ನಮ್ಮ ಮಾಧ್ಯಮ ಮಿತ್ರರಿಗೂ ಗೊತ್ತಿದೆ. ಹಾಗಾಗಿ ನಾವೆಲ್ಲೂ ಯಾವುದೇ ಕಾರಣಕ್ಕೂ ಸತ್ಯ ಧರ್ಮ ನ್ಯಾಯ ಬಿಟ್ಟು ನಾವೆಲ್ಲೂ ಹೋಗಿಲ್ಲ. ಹಾಗಾಗಿ ಏನು 25ನೇ ವರ್ಷದ ಸಂಭ್ರಮಾಚರಣೆಯನ್ನು ತಾಲೂಕಿನ ಎಲ್ಲ ನನ್ನ ಗಣ್ಯರು ಸಹಕಾರ ಕೊಡಬೇಕು, ಆರ್ಥಿಕವಾಗಿ ಸಹಾಯ ಮಾಡಬೇಕು, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ತಾಲೂಕಿನ ಜನ ಅಂಥೇಳಿ ನಾನು ಬಯಸ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ನಡೆಯುವಂಥ ಒಂದು ವಿಶೇಷ ಒಂದು ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಹಾಗೂ ನಾನು ಪ್ರೀತಿಸುವಂಥ ಒಬ್ಬ ನಾಯಕರು ಶಿವರಾಮೇಗೌಡರು ಅವರು ಸಹ ಒಂದು ಈ ವೇದಿಕೆಯಲ್ಲಿ ಬರೋದು ಭಾಳ ಸಂತೋಷ. ಶಿವರಾಮೇಗೌಡರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಹಲವಾರು ಉತ್ತಮ ಕಾರ್ಯಗಳಾಗಿವೆ. ನಮಗೆಲ್ಲ ಗೊತ್ತು, ನಾಡು ನುಡಿ ಅಂತ ಹೆಸರು ಬಂದಾಗ ಅನೇಕ ಜನ ಧ್ವನಿಯನ್ನು ಎತ್ತಾರೆ. ಆ ಧ್ವನಿಯನ್ನು ಎತ್ತಿ ಮತ್ತೆ ಅಲ್ಲಿಗೆ ನಿಲ್ಲಿಸಿ ಅವರು ಬೇರೆ ಬೇರೆ ಚಟುವಟಿಕೆಗಳು ತೊಗೊಳ್ತಾರೆ. ಆದರೆ ಅವ್ರು ಯಾವುದೇ ಒಂದು ವಿಚಾರವನ್ನು ಸಮರ್ಥವಾಗಿ ಮಂಡನೆ ಮಾಡಿದಾಗ ಅದಕ್ಕೆ ಕಟ್ಟಕಡೆಯ ನ್ಯಾಯ ಸಿಗುವಂಥ ಸಂದರ್ಭದಲ್ಲೂ ಹೋರಾಟವನ್ನು ಮಾಡಿದಂಥ ಧೀಮಂತ ನಾಯಕರು ಯಾವುದು ಅಷ್ಟು ಸುಲಭವಾಗಿಲ್ಲ. ಅದರಲ್ಲೂ ಈಗಿರುವಂಥ ಒಂದು ರಾಜಕೀಯ ಒತ್ತಡಗಳಾಗಲಿ, ಜನರ ನಿರಾಸಕ್ತಿ ಇರ್ಬೋದು, ಸಾಮಾನ್ಯವಾಗಿ ಒಂದು ಒಳ್ಳೆಯ ವಿಚಾರ ಮಾಡಬೇಕಾದಾಗ ಜನಗಳನ್ನ ಪ್ರೇರೇಪಿಸಿ ಅವ್ರನ್ನ
ಒಟ್ಟಾಗೆ ಕರೆದುಕೊಂಡು ಹೋಗುವಂಥದ್ದು ವಿಚಾರ ಇದೆಯಲ್ಲ ಅದು ಭಾಳ ಕಷ್ಟ. ಅಂಥದ್ರಲ್ಲಿ 25 ವರ್ಷಗಳ ಸುದೀರ್ಘ ರೀತಿಯಲ್ಲಿ ತಾವು ಕರ್ಕೊಂಡು ಬಂದಿರೋಂಥ ರೀತಿ ಇದೆಯಲ್ಲ ಅದು ನಿಜವಾಗ್ಲೂ ಎಲ್ಲ ಯುವಕರಿಗೆ, ಈ ರಾಜ್ಯದ ಎಲ್ಲ ನಾಯಕರಿಗೆ ನಿಜವಾಗ್ಲೂ ಮಾದರಿ ಅಂತ ಹೇಳೋಕ್ಕೆ ನನಗೆ ಸಂದರ್ಭ ಇಷ್ಟಪಡ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಸಂದರ್ಭದಲ್ಲಿ ಕೋರ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಆನೇಕಲ್ಗೆ ನಮ್ಮ ಶಿವರಾಮೇಗೌಡರು ಬಂದಿರೋ ವಿಚಾರ ಫೆಬ್ರವರಿ 1ನೇ ತಾರೀಕು 25ನೇ ವರ್ಷದ ರಜತ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಕಟ್ಟ ಕಡೆಯ ಕಾರ್ಯಕರ್ತರನ್ನು ಸಹ ನಾನು ಕರಿಬೇಕು, ಆಹ್ವಾನಿಸಬೇಕು ಅಂತೇಳಿ ಆನೇಕಲ್ಗೆ ಆಗಮಿಸಿದ್ದಾರೆ. ಅವ್ರ ಹೋರಾಟಗಳು ತುಂಬ ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ನಾವು ಸಹ ಅವ್ರ ಜೊತೆಯಲ್ಲಿ ಹೋರಾಟಗಳಲ್ಲಿ ಭಾಗವಹಿಸಿದ್ದೀವಿ. ಅವರು ಕನ್ನಡ ನಾಡು ನುಡಿ ಜಲ ಇದಕ್ಕೋಸ್ಕರ ಕೇಂದ್ರ ಸರ್ಕಾರದ ಎಂಪ್ಲಾಯ್ ಆಗಿದ್ದರು. ಅವರು ಆ ಕೆಲಸವನ್ನೇ ಬಿಟ್ಟು ನನಗೆ ಕನ್ನಡನೇ ಮುಖ್ಯ, ಕನ್ನಡದ ಜನತೆಗಳ ಒಳಿತೇ ಮುಖ್ಯ ಅಂಥೇಳಿ ಕೆಲಸವನ್ನು ಬಿಟ್ಟು ಬಂದು ಈ ಸಂಘಟನೆಯನ್ನು ಮುನ್ನಡೆಸ್ತಾ ಬರ್ತಾಯಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಸಹ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಮುಂದಿನ ಹೋರಾಟಗಳಲ್ಲೂ ಸಹ ಇರ್ತೀವಿ. ನೀವೇನು ಅಂದ್ಕೊಂಡಿದ್ದೀರಾ 1ನೇ ತಾರೀಕು ರಜತ ಮಹೋತ್ಸವ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸಹಕಾರ ಕೊಡ್ತೀವಿ. ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀವಿ ಅಂತೇಳಿ ನಮ್ಮ ಲೋಕೇಶ್ ಗೌಡರ ನೇತೃತ್ವದಲ್ಲಿ ನಮ್ಮ ಶಿವರಾಮಣ್ಣವ್ರಿಗೆ ಮಾತು ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರು, ಹಾಗೆ ನಮ್ಮ ಜಾಗೃತಿ ಯುವ ಭಾರತ್ ಮಾಜಿ ಅಧ್ಯಕ್ಷರು ಎಲ್ಲರೂ ಸೇರಿ ಒಗ್ಗೂಡಿ ನಮ್ಮ ಆನೇಕಲ್ನ ಎಲ್ಲ ಕಾರ್ಯಕರ್ತರು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಹಕಾರ ಕೊಡ್ತೀವಿ ಅಂತೇಳಿ ಮಾತು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ 25 ವರ್ಷಗಳ ಒಂದು ಸಂಭ್ರಮಾಚರಣೆ ಮಾಡಲು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಶಿವರಾಮೇಗೌಡರು ಆಗಮಿಸಿದ್ದಾರೆ. ಆನೇಕಲ್ ನಗರಕ್ಕೆ ನಮ್ಮನ್ನು ಆಹ್ವಾನಿಸಕ್ಕೆ ಬಂದಿದ್ದಾರೆ. ಹಾಗಾಗಿ ನಾವು ಈ ಒಂದು ಬೆಳ್ಳಿ ಸಂಭ್ರಮವನ್ನು ಆಚರಿಸೋಕ್ಕೆ ಸಂಪೂರ್ಣವಾಗಿ ತನುಮನ ಧನದ ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡ್ತೀವಿ ಅಂತ ಈ ಮುಖಾಂತರ ಶಿವರಾಮೇಗೌಡರಿಗೆ ಹೇಳ್ತಾ ಇದ್ದೀವಿ. ನಮಸ್ಕಾರ.